Dosa is a very legendary dish. Nothing tastes better than dosa. Yeah. Is this your first time? Yeah. How was it? Yeah, it's pretty good, I think. Will you visit again? Yeah, bro. I will. ಹಾಯ್, ವೆಲ್ಕಮ್ ಬ್ಯಾಕ್. ಬೆಂಗಳೂರು ಟೆಕ್ ಸಿಟಿ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಈ ಟೆಕ್ ಸಿಟಿ ಒಳಗೆ ರಿಯಲ್ ಮ್ಯಾಜಿಕ್ ಫೀಲ್ ಮಾಡ್ಬೇಕಂದ್ರೆ ನೀವು ಇವತ್ತು ನನ್ನ ಜೊತೆ ಒಂದು ಸಣ್ಣ ಜರ್ನಿ ಮಾಡಬೇಕು. ಎಸ್, ಜರ್ನಿ ಯಾವುದಪ್ಪ ಅಂತ ಹೇಳಿದ್ರೆ ದೋಸೆ ಜರ್ನಿ. ಬೆಂಗಳೂರಲ್ಲಿ ತುಂಬ ಕಡೆ ದೋಸೆಗಂತಲೇ ಫೇಮಸ್ ಆಗಿರೋ ಕೆಫೆಗಳಿದ್ದಾವೆ. ಬಟ್ ನಾವಿವತ್ತು ಅದರಲ್ಲಿ ಟಾಪ್ 4 ಕೆಫೆಗಳಿಗೆ ಹೋಗಿ ಅದರೊಳಗೆ ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ. ಈ ಟಾಪ್ 4 ಕೆಫೆಗಳು ಯಾವುದು ಮತ್ತು ಅದು ಎಲ್ಲೆಲ್ಲಿದೆ ಅಂತ ತಿಳ್ಕೊಬೇಕಂದ್ರೆ ನೀವು ಇವತ್ತು ನನ್ನ ಜೊತೆ ಕಂಪ್ಲೀಟ್ ಜರ್ನಿ ಮಾಡಬೇಕು. ಮಂತ್ರಿ ಸ್ಕ್ವೇರ್ ಸಂಪಿಗೆ ರಸ್ತೆಗೆ ತಲುಪಲಿದೆ. ಮಲ್ಲೇಶ್ವರಂಗೆ ಇಲ್ಲಿ ಇಳಿಯಿರಿ. ನಾನಿವಾಗ ಮಲ್ಲೇಶ್ವರನ ಮಧ್ಯೆ ಇರುವಂಥ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಶುರುವಾಗಿದ್ದು 1953ರಲ್ಲಿ. ಇಲ್ಲಿ ಎಲ್ಲ ಥರದ ತಿಂಡಿನೂ ಸಿಗುತ್ತೆ, ಬಟ್ ಫೇಮಸ್ ಆಗಿರೋದು ದೋಸೆಗೋಸ್ಕರ. ಬನ್ನಿ ಚೆಕ್ ಮಾಡೋಣ ಹೇಗಿದೆ ಅಂತ. ಫೈನಲಿ ನಾವಿವಾಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ CTR ಅಲ್ಲಿ ಇದ್ದೀವಿ, ಆಲ್ಸೋ ನಾನ್ ಆಸ್ ಶ್ರೀಸಾಗರ್. ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕ್ಯೂ ಇದೆ. ನೋಡೋಣ, ಕ್ಯೂ ಇದ್ದಂಗೆ ಏನಾದ್ರು ಟೇಸ್ಟ್ ಇದೆಯಾ ಅಂತ ಚೆಕ್ ಮಾಡೋಣ. ನಮ್ಮ ಪಕ್ಕದಲ್ಲಿ ಒಬ್ರು ಇದ್ದಾರೆ. ಹಾಯ್, ಯಾ, ಇಸ್ ದಿಸ್ ಯುವರ್ ಫಸ್ಟ್ ಟೈಮ್? Yeah. ಯಾ, ವಾಟ್ ಡು ಯು ಥಿಂಕ್? I think it is authentic. ಯಾ, ನೋಡಿದ್ರಲ್ಲ, ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ರಶ್ ಇದೆ. ಒಂದು ಬೆಣ್ಣೆ ಮಸಾಲ ದೋಸೆ ಫೈನಲಿ ಬಂದಿದೆ ನೋಡಿ, ನಮ್ಮ ಬೆಣ್ಣೆ ಮಸಾಲ ದೋಸೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ನೋಡ್ತಾ ಇರ್ಬೋದು ದೋಸೆ ಫುಲ್ಲು ಕ್ರಿಸ್ಪಿ ಟೆಕ್ಸ್ಚರ್ ಇದೆ. ಫುಲ್ ಒಳ್ಳೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗರಂ ಗರಂ ದೋಸೆ ಇದೆ. ಗರಂ ಗರಂ ದೋಸೆ ಇದೆ. ಬನ್ನಿ ಈಗ ಟೇಸ್ಟ್ ಮಾಡೋಣ. ದೋಸೆ ಜೊತೆ 2 ಥರ ಚಟ್ನಿ ತಂದಿದ್ದಾರೆ. ಒಂದು ಕಾಯಿ ಚಟ್ನಿ ಮತ್ತು ಇನ್ನೊಂದು ಗ್ರೀನ್ ಚಟ್ನಿ. ಚೆನ್ನಾಗಿದೆ ಟೇಸ್ಟ್. ಬೆಣ್ಣೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಸಿಗ್ತಾ ಇದೆ ಬಾಯಿಗೆ. ನಮ್ಮ ಮುಂದೆ ಒಬ್ರು ಅಂಕಲ್ ಕೂತಿದ್ದಾರೆ, ಅವ್ರ ಹತ್ರ ಕೇಳೋಣ. ಹಲೋ ಸರ್. Hello, how are you? Yeah. Is this your first time? For me, it's my first time. So, Okay. Oh, how was the taste? this is good. Yeah, this is good. Okay, thank you. ನಾನು ಇವತ್ತು CTRನಲ್ಲಿ ಬೆಣ್ಣೆ ಮಸಾಲ ದೋಸೆ ತೊಗೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿತ್ತು. 90 ರೂಪಾಯಿ ಬಿಲ್ ಆಗಿದೆ. ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ನಾನಿವಾಗ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಆದಂತಹ MTR ಕಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ರ್ಯಾಪಿಡೋದಲ್ಲಿ ಹೋಗ್ತಾ ಇದ್ದೀನಿ. ಬೈ ಕೂಡ ಕನ್ನಡದವರೇ. ಬೈ ಹಾಯ್ ಅಂತ ಹೇಳಿ. ನಾವಿವಾಗ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಆದಂಥ ಓಲ್ಡೆಸ್ಟ್ ಟಿಫನ್ ರೂಮ್, ಮಾವಳ್ಳಿ ಟಿಫನ್ ರೂಮ್ಸಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ಹಿಂದೆಗಡೆ ತುಂಬ ಕ್ರೌಡ್ ಇದೆ. ಬನ್ನಿ ಒಳಗೆ ಹೋಗೋಣ, ಹೇಗಿದೆ ಅಂತ ಚೆಕ್ ಮಾಡೋಣ. 1 ಸೆಂಚುರಿ ಓಲ್ಡ್ MTR ಹೋಟೆಲ್. ನಾನಿವಾಗ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ, ಮತ್ತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಫೈನಲಿ MTRನ ಮಸಾಲೆ ದೋಸೆ ಪ್ಲೇಟ್ ಹತ್ರ ಬಂದಿದೆ ನೋಡಿ. ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ತುಪ್ಪನ ಒಂದು ಸಪ್ರೇಟ್ ಚಿಕ್ಕ ಬೌಲಲ್ಲಿ ಹಾಕ್ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಮತ್ತು ಟ್ರಯಾಂಗ್ಯುಲರ್ ಶೇಪಲ್ಲಿ ಇದೆ ಮಸಾಲೆ ದೋಸೆ. ಅಂತೂ ಕ್ರಿಸ್ಪಿ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಫೈನಲಿ ನಾನಿವತ್ತು 100 ಇಯರ್ ಓಲ್ಡ್ MTR ಹೋಟೆಲ್ನಲ್ಲಿ ಟೇಸ್ಟ್ ಮಾಡಿದೆ. ನಾನಂತೂ ಒಂದು ಮಸಾಲೆ ದೋಸೆ ಮತ್ತು ಒಂದು ಫ್ರೂಟ್ ಸಲಾಡ್ ತೊಗೊಂಡಿದ್ದೆ. ಬಿಲ್ ಬಂದುಬಿಟ್ಟು 325 ಆಗಿದೆ. ನೀವು ವಿದ್ಯಾರ್ಥಿ ಭವನ್ಗೆಲ್ಲ ಕಂಪೇರ್ ಮಾಡಿದ್ರೆ ಕ್ರೌಡ್ ಸ್ವಲ್ಪ ಕಮ್ಮಿನೇ. ಆಯ್ತು ಬಿಡು. ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ನಮ್ಮ ಥರ್ಡ್ ಡೆಸ್ಟಿನೇಷನ್ ವಿದ್ಯಾರ್ಥಿ ಭವನ್ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇದೆ. ಮತ್ತೆ ಗೊತ್ತಿರ್ಬೋದು ಬೆಂಗಳೂರು ಟ್ರಾಫಿಕ್ ಹೆಂಗೆ ಅಂತ. ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ನಾವಿವಾಗ ನಮ್ಮ ಥರ್ಡ್ ಡೆಸ್ಟಿನೇಷನ್ ವಿದ್ಯಾರ್ಥಿ ಭವನಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಹೋಟೆಲ್ ಇನ್ನೂ ಓಪನ್ನೇ ಆಗಿಲ್ಲ, ಅಂದ್ರೂ ಇಷ್ಟೊಂದು ಕ್ರೌಡ್ ಇದೆ. ಸೊ ನೋಡಿದ್ರಲ್ಲ, ರೆಸ್ಟೋರೆಂಟ್ ತುಂಬಾ ಕ್ರೌಡ್ ಇದೆ. ನಾವಿವಾಗ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋಕ್ಕೆ. ಸೊ ಫೈನಲಿ ನಮ್ಮ ಹತ್ರ ಬಂದಿದೆ ಈಗ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ವಿತ್ ಚಟ್ನಿ. ಬನ್ನಿ ಟೇಸ್ಟ್ ಮಾಡೋಣ. ತುಂಬ ಕ್ರಿಸ್ಪಿ ಆಗಿದೆ. ನೋಡ್ತಾ ಇರ್ಬೋದು, ಒಳ್ಳೆ ರವೆ ದೋಸೆ ಥರ ಇದೆ. ಟೇಸ್ಟ್ ಮಾಡೋಣ. ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಸೇಮ್ ಒಳ್ಳೆ ರವೆ ದೋಸೆ ಫೀಲ್ ಬರುತ್ತೆ. ಸೊ ಹಾಯ್ ಬ್ರೋ. Yo, Yeah, you have been waiting in the long queue. Was it worth it? yeah, it's worth it. The taste of the dosa was so good, and jam, it is very good, and it is worth it. Okay. People say dosa is legendary. What do you say on that? Yeah, dosa is a very legendary dish.
nothing tastes better than dosa. Bro, yes bro, hi bro. Yeah, is it your first time in Vidyarthi Yeah, Bhavan? bro, it's my first time in Vidyarthi Bhavan. Yeah. How was the taste? It's good, bro. It's awesome. Dosa is crispy. Okay. Will you visit again? Yeah, bro, I will. Sure. ಬಟ್ ಥ್ಯಾಂಕ್ ಯು. ನಾವಿವಾಗ ಫೈನಲ್ ಡೆಸ್ಟಿನೇಷನ್ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಮತ್ತು ಟೇಸ್ಟ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ಬನ್ನಿ ದೋಸೆ ಆರ್ಡರ್ ಮಾಡೋಣ. ಫೈನಲಿ ರಾಮೇಶ್ವರಂ ಕ್ರಿಸ್ಪಿ ಮಸಾಲ ದೋಸೆ ಮುಂದೆ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಕ್ರಿಸ್ಪಿ ಟೆಕ್ಸ್ಚರ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕ್ರೌಡು. ಟೇಸ್ಟ್ ಕೂಡ ಚೆನ್ನಾಗಿದೆ. ರುಚಿ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಮತ್ತು ಚಟ್ನಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ರಾಮೇಶ್ವರಮಲ್ಲಿ ದೋಸೆ ಟೇಸ್ಟ್ ಮಾಡಿದ್ವಿ, ಪರವಾಗಿಲ್ಲ, ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ನಮಗಿಲ್ಲಿ ಟೋಟಲ್ ಬಿಲ್ 145 ಆಗಿದೆ. ಪರವಾಗಿಲ್ಲ, ಕೊಡ್ಬೋದು. ಸೊ ನೋಡಿದ್ರಲ್ಲ, ನಾವಿವತ್ತು ಟೋಟಲ್ 4 ಫೇಮಸ್ ದೋಸಾ ಸೆಂಟರ್ಸ್ ಹೋಗಿದ್ವಿ. ಮೊದಲನೇದು CTR, ಮತ್ತು ವಿದ್ಯಾರ್ಥಿ ಭವನ್, MTR ಮತ್ತು ರಾಮೇಶ್ವರಂ ಕೆಫೆ. ಈ ಇಷ್ಟರಲ್ಲಿ ರಾಮೇಶ್ವರಂ ಕೆಫೆ ಮತ್ತು ವಿದ್ಯಾರ್ಥಿ ಭವನಲ್ಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ನಾವಿವಾಗ ಫೈನಲ್ ಆಗಿ ಕನ್ಕ್ಲೂಷನ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕನ್ಕ್ಲೂಷನಲ್ಲಿ ಏನೇ ಹೇಳಿದ್ರು ಅದು ನನ್ನ ಸ್ವಂತ ಅಭಿಪ್ರಾಯ ಅಷ್ಟೇ. ಮೊದಲನೇದಾಗಿ ನಾವು ಹೋಗಿದ್ದು CTRನಲ್ಲಿ ದೋಸೆ ಚೆನ್ನಾಗಿತ್ತು, ಬಟ್ ಕ್ರಿಸ್ಪಿ ಟೆಕ್ಸ್ಚರ್ ಜಾಸ್ತಿಯಾಗಿ ಸ್ವಲ್ಪ ರೊಟ್ಟಿ ಥರ ಅನಿಸ್ಬಿಡ್ತು ನನಗೆ. ಸೊ ನಾನು ಅದಕ್ಕೆ 7/10 ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಹೋಗಿದ್ದು MTR 100 ವರ್ಷಗಳ ಇತಿಹಾಸ ಹೊಂದಿದೆ, ಬಟ್ ದೋಸೆ ವೈಸ್ ನೋಡಿದರೆ ನನಗೇನು ಓಕೆ ಅನಿಸ್ತು. ಸೊ ನಾನು ಅದಕ್ಕೆ 7/10 ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾವು ಹೋಗಿದ್ದೆ ವಿದ್ಯಾರ್ಥಿ ಭವನಲ್ಲಿ ಕ್ರೌಡ್ ನೋಡಿದರೆ ಗೊತ್ತಾಗುತ್ತೆ, ದೋಸೆ ಚೆನ್ನಾಗಿತ್ತು. ನಾನು ಅದಕ್ಕೆ 9/10 ಕೊಡ್ತಾ ಇದ್ದೀನಿ. ಮತ್ತು ಫೈನಲ್ ಆಗಿ ನಾವು ಹೋಗಿದ್ದೆ ರಾಮೇಶ್ವರಂ ಕೆಫೆ ಅಂತೂ ತುಂಬ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಒಳ್ಳೆ ದೇವಸ್ಥಾನದ ಫೀಲ್ ಬರ್ತಾ ಇತ್ತು. ಇನ್ನು ಟೇಸ್ಟ್ ವೈಸ್ ಬಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೆ 9/10 ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ದೋಸೆ ಜರ್ನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಕಂಟೆಂಟ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಷ್ಟೇ.